ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದ ನೋಡಿ. ಪಾಪ ಏನ್ ಬಿಸಿಲು, ಮನೆಯಿಂದ ಹೊರಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಡಿಯುವ ನೀರನ್ನು ದುರ್ಬಳಕೆ ಮಾಡೋರಿಗೆ 5,000 ರೂಪಾಯಿ ದಂಡ ಮಾಡಬೇಕಂತ ನಾವು ನಮ್ಮ ಜಲಮಂಡಳಿ ಕಾಯ್ದೆಯಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಕುಸಿತದಿಂದ ನೀರಿನ ಕೊರತೆ ಹೆಚ್ಚಾಗಬಹುದು ಎನ್ನುವ ಎಚ್ಚರಿಕೆಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇನ್ನಿತರೆ ಬಳಕೆಗೆ ನಿಷೇಧಿಸಲಾಗಿದೆ. ಆದರೆ 18 ದಿನಗಳಲ್ಲಿ 412 ಪ್ರಕರಣಗಳು ಕಂಡುಬಂದಿದ್ದು 20,60,000 ದಂಡ ವಸೂಲಿ ಮಾಡಲಾಗಿದೆ. 412 ಪ್ರಕರಣಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಒಟ್ಟಾರೆ 20,60,000 ರೂಪಾಯಿ ಇಲ್ಲಿವರೆಗೆ ನಮಗೆ ದಂಡ ವಸೂಲಿಯಾಗಿದೆ. ಫೀಲ್ಡ್ ಅಲ್ಲಿ ನಮಗೆ 1,000ಕ್ಕಿಂತ ಹೆಚ್ಚು ವಾಟರ್ ಮ್ಯಾನ್ಗಳು, ಮೀಟರ್ ರೀಡರ್ಗಳಿದ್ದಾರೆ. ಅವರೆಲ್ಲರೂ ಕೂಡ ಅವರವರ ಏರಿಯಾದಲ್ಲಿ ವಾರ್ಡ್ಗಳಲ್ಲಿ ಓಡಾಡ್ತಾರೆ. ಬೆಳಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಈ ತರ ಓಡಾಡ್ತಾರೆ. ಎಲ್ಲೆಲ್ಲಿ ನೀರಿನ ಮಿಸ್ಯೂಸ್ ಪ್ರಕರಣಗಳು ಬರ್ತಾ ಇದೆ ಆವಾಗ ಅದನ್ನು ಗುರುತು ಮಾಡಿ ಅಲ್ಲೇ ಸ್ಥಳೀಯವಾಗಿಯೇ ಸ್ಪಾಟ್ ಫೈನ್ ಮಾಡ್ತಾರೆ. ಕಾವೇರಿ ನೀರನ್ನು ವ್ಯರ್ಥ ಮಾಡದಂತೆ ಜಲಮಂಡಳಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಒಂದ್ ವೇಳೆ ನೀರನ್ನು ವ್ಯರ್ಥ ಮಾಡಿದ್ರೆ ದಂಡದ ಬಿಸಿ ತಟ್ಟೋದು ಫಿಕ್ಸ್. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದ ನೋಡಿ. ಪಾಪ ಏನ್ ಬಿಸಿಲು, ಮನೆಯಿಂದ ಹೊರಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಡಿಯುವ ನೀರನ್ನು ದುರ್ಬಳಕೆ ಮಾಡೋರಿಗೆ 5,000 ರೂಪಾಯಿ ದಂಡ ಮಾಡಬೇಕಂತ ನಾವು ನಮ್ಮ ಜಲಮಂಡಳಿ ಕಾಯ್ದೆಯಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಕುಸಿತದಿಂದ ನೀರಿನ ಕೊರತೆ ಹೆಚ್ಚಾಗಬಹುದು ಎನ್ನುವ ಎಚ್ಚರಿಕೆಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇನ್ನಿತರೆ ಬಳಕೆಗೆ ನಿಷೇಧಿಸಲಾಗಿದೆ. ಆದರೆ 18 ದಿನಗಳಲ್ಲಿ 412 ಪ್ರಕರಣಗಳು ಕಂಡುಬಂದಿದ್ದು 20,60,000 ದಂಡ ವಸೂಲಿ ಮಾಡಲಾಗಿದೆ. 412 ಪ್ರಕರಣಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಒಟ್ಟಾರೆ 20,60,000 ರೂಪಾಯಿ ಇಲ್ಲಿವರೆಗೆ ನಮಗೆ ದಂಡ ವಸೂಲಿಯಾಗಿದೆ. ಫೀಲ್ಡ್ ಅಲ್ಲಿ ನಮಗೆ 1,000ಕ್ಕಿಂತ ಹೆಚ್ಚು ವಾಟರ್ ಮ್ಯಾನ್ಗಳು, ಮೀಟರ್ ರೀಡರ್ಗಳಿದ್ದಾರೆ. ಅವರೆಲ್ಲರೂ ಕೂಡ ಅವರವರ ಏರಿಯಾದಲ್ಲಿ ವಾರ್ಡ್ಗಳಲ್ಲಿ ಓಡಾಡ್ತಾರೆ. ಬೆಳಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಈ ತರ ಓಡಾಡ್ತಾರೆ. ಎಲ್ಲೆಲ್ಲಿ ನೀರಿನ ಮಿಸ್ಯೂಸ್ ಪ್ರಕರಣಗಳು ಬರ್ತಾ ಇದೆ ಆವಾಗ ಅದನ್ನು ಗುರುತು ಮಾಡಿ ಅಲ್ಲೇ ಸ್ಥಳೀಯವಾಗಿಯೇ ಸ್ಪಾಟ್ ಫೈನ್ ಮಾಡ್ತಾರೆ. ಕಾವೇರಿ ನೀರನ್ನು ವ್ಯರ್ಥ ಮಾಡದಂತೆ ಜಲಮಂಡಳಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಒಂದ್ ವೇಳೆ ನೀರನ್ನು ವ್ಯರ್ಥ ಮಾಡಿದ್ರೆ ದಂಡದ ಬಿಸಿ ತಟ್ಟೋದು ಫಿಕ್ಸ್. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದು ನೋಡಿ. ಅಬ್ಬಬ್ಬಾ, ಏನ್ ಬಿಸಿಲು! ಮನೆಯಿಂದ ಹೊರಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಡಿಯುವ ನೀರನ್ನು ದುರ್ಬಳಕೆ ಮಾಡುವವರಿಗೆ 5,000 ರೂಪಾಯಿ ದಂಡ ಮಾಡಬೇಕಂತ ನಾವು ನಮ್ಮ ಜಲಮಂಡಳಿ ಕಾಯ್ದೆಯಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಕುಸಿತದಿಂದ ನೀರಿನ ಕೊರತೆ ಹೆಚ್ಚಾಗಬಹುದು ಎನ್ನುವ ಎಚ್ಚರಿಕೆಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇನ್ನಿತರೆ ಬಳಕೆಗೆ ನಿಷೇಧಿಸಲಾಗಿದೆ. ಆದರೆ 18 ದಿನಗಳಲ್ಲಿ 412 ಪ್ರಕರಣಗಳು ಕಂಡುಬಂದಿದ್ದು 20,60,000 ದಂಡ ವಸೂಲಿ ಮಾಡಲಾಗಿದೆ. 412 ಪ್ರಕರಣಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಒಟ್ಟಾರೆ 20,60,000 ರೂಪಾಯಿ ಇಲ್ಲಿವರೆಗೆ ನಮಗೆ ದಂಡ ವಸೂಲಿಯಾಗಿದೆ. ಫೀಲ್ಡ್ ಅಲ್ಲಿ ನಮಗೆ 1,000ಕ್ಕಿಂತ ಹೆಚ್ಚು ವಾಟರ್ ಮ್ಯಾನ್ಗಳು, ಮೀಟರ್ ರೀಡರ್ಗಳು ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಏರಿಯಾದಲ್ಲಿ ವಾರ್ಡ್ಗಳಲ್ಲಿ ಓಡಾಡ್ತಾರೆ. ಬೆಳಗಿನ ಜಾವ ಮತ್ತು ಸಂಜೆಯ ವೇಳೆಯಲ್ಲಿ ಈ ತರ ಓಡಾಡ್ತಾರೆ. ಎಲ್ಲೆಲ್ಲಿ ನೀರಿನ ಮಿಸ್ಯೂಸ್ ಪ್ರಕರಣಗಳು ಬರ್ತಾ ಇದೆ ಅವಾಗ ಅದನ್ನು ಗುರುತು ಮಾಡಿ ಅಲ್ಲೇ ಸ್ಥಳೀಯವಾಗಿನೇ ಸ್ಪಾಟ್ ಫೈನ್ ಮಾಡ್ತಾರೆ. ಕಾವೇರಿ ನೀರನ್ನು ವ್ಯರ್ಥ ಮಾಡದಂತೆ ಜಲಮಂಡಳಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಒಂದ್ ವೇಳೆ ನೀರನ್ನು ವ್ಯರ್ಥ ಮಾಡಿದ್ರೆ ದಂಡದ ಬಿಸಿ ತಟ್ಟುವುದು ಫಿಕ್ಸ್. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಮ್ದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.